ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿ ಬರ್ತಕ್ಕಂಥ ನೀರನ್ನ ಕುಡಿಯಲಿಕ್ಕೆ ಯೋಗ್ಯ ಅಂತ ಯಾರಾದರೂ ಹೇಳಿದ್ರೆ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಕರೆಕ್ಟ್. ವೈಜ್ಞಾನಿಕತೆಯಿಂದ ಮಾತನಾಡೋದಾದ್ರೆ 100% ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತಹ ನೀರನ್ನ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ, ಕುಡಿಬಾರ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಜೀವರಾಶಿಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು, ಮನುಷ್ಯರು ಎಲ್ಲ ಸೇರ್ತಾರೆ. ನಾನು ಹೇಳೋದು, ನಾವು ಅವತ್ತರಲ್ಲಿ ಮಾಡಿದಂತ ಯೋಜನೆ ಯಾಕೆ ಮಾಡಿದ್ವಿ ಅಂದ್ರೆ, ಸಂಪೂರ್ಣ ನಮ್ಮ ಇವತ್ತು ಏನು ಗ್ರೌಂಡ್ ಟೇಬಲ್, ಗ್ರೌಂಡ್ ವಾಟರು ಕಂಪ್ಲೀಟ್ ನಶಿಸಿ ಹೋಗಿತ್ತು. ಕೆರೆಗಳೆಲ್ಲ ಬತ್ತಿ ಹೋಗಿತ್ತು, 1000 ಅಡಿ ಒಳಗಡೆ ಹೋಗಿತ್ತು. ರೀಚಾರ್ಜ್ ಮಾಡಬೇಕು ವಾಟರ್ ಟೇಬಲ್. ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಮತ್ತೆ ನೀರಿನಿಂದ ತುಂಬಿಸಿ ಅದನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಗುಳೆ ಹೋಗ್ಬಿಡ್ತಾರೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ, ಇಲ್ಲಿ ಯಾವುದು ಅಭಿವೃದ್ಧಿ ಆಗಲ್ಲ ಅಂತೇಳಿ, ಮತ್ತು ಆದಷ್ಟು ಶೀಘ್ರದಲ್ಲಿ ಯಾವ್ದಾದ್ರು ಒಂದು ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಅವತ್ತರಲ್ಲಿ ಇದೊಂದೇ ನಮ್ಮ ಮುಂದೆ ಕಾಣಿಸಿದೆ. ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಅವತ್ತು ಇದ್ದಿದ್ದ ಸಂದರ್ಭ ಹೇಳ್ಬೇಕಲ್ಲ. ನಮ್ಮ ರೈತನ ಕೇಳಿ ಇವತ್ತು ಕೂಡ ಇಟ್ ಹ್ಯಾಸ್ ಇಟ್ಸ್ ರಿಸ್ಕ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಾನು ಎರಡನೇ ಹಂತ ಆದ್ಮೇಲೆ ಮೂರನೇ ಹಂತ ಮಾಡಲಿಕ್ಕೆ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ. ಒಂದು 500 ಕೋಟಿ ಆಗ್ಬೋದು, 600 ಕೋಟಿ ಆಗ್ಬೋದು ವರ್ಷಕ್ಕೆ, ಬಹಳ ದೊಡ್ಡ ಮೊತ್ತ ಅಲ್ಲ ಒಂದು ಸರ್ಕಾರಕ್ಕೆ. 4.25 ಲಕ್ಷ ಕೋಟಿ ವಹಿವಾಟು ಮತ್ತು ನಮ್ಮ ಏನು ಬಡ್ಜೆಟ್ ಇರುವಂತ ರಾಜ್ಯದಲ್ಲಿ ನಿಮ್ಗೆ 500, 600, 1000 ಕೋಟಿ ಹೆಚ್ಚಾಗ್ತದ? ಈ 4-5 ಜಿಲ್ಲೆಯ ಜನರು, ಸುಮಾರು 80 ಲಕ್ಷ ಜನರು ಇರುವಂತ ಒಂದು ಜಿಲ್ಲೆಗಳಿಗೆ ಈ ಹಣ ನಿಮಗೆ ದೊಡ್ಡದಾಗ್ತದ? ನಾನು ಕೇಳೋದು. ಆಯ್ತು, ನಿಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು 2-3 ವರ್ಷ ಮಾಡಿ. ಅಷ್ಟೊತ್ತಿಗೆ ಎತ್ತಿನ ಹೊಳೆ ಬರೋದು, ಕೃಷ್ಣಾ ನದಿಯಿಂದ ತಂದ ಮೇಲೆ ಸಂಪೂರ್ಣವಾಗಿ ಇದನ್ನು ನಿಲ್ಲಿಸ್ಬಿಡಿ. HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ. ಆಮೇಲೆ ನೀವು ಸರ್ಫೇಸ್ ವಾಟರೇ ಕೊಡಿ. ದಿಸ್ ಇಸ್ ನೋಡ್ರಿ, ಎಲ್ಲದಕ್ಕೂ ಒಂದೇ ಒಂದು ಅದನ್ನೇನು ಹೇಳ್ತಾರೋ ಮ್ಯಾಜಿಕ್ ಬ್ಯಾಂಡ್ ಅಲ್ಲಿ ಮಾಡೋಕ್ಕಾಗಲ್ಲ. ಇದನ್ನ ಒಂದು ವೈಜ್ಞಾನಿಕತೆಯಿಂದ, ವೈಜ್ಞಾನಿಕ ವಿಚಾರವಾಣಿ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನಿದೆ ಇದನ್ನ ಮಾಡಬೇಕಾಗುತ್ತೆ ಸರ್ಕಾರ. ಅದನ್ನೇ ಹೇಳಿದ್ರು, ಅದು ಸರಿಯಲ್ಲ. ಅವ್ರು ಹೇಳಿ ಮತ್ತೆ ಎರಡನೇ ಹಂತದಲ್ಲಿ ಕಳಿಸುವಂತ ಶುದ್ಧೀಕರಣ ಮಾಡಿರುವಂತ ನೀರು ಕುಡಿಯಲಿಕ್ಕೆ ಯೋಗ್ಯ ಅಂತ ಯಾವೊಬ್ಬ ಸೈಂಟಿಸ್ಟ್ ಹೇಳ್ಬಿಟ್ರೆ ನಾನು ರಾಜಕಾರಣದಿಂದಾನೇ ಹೊರಗಡೆ ಹೊರಡು, ಇಲ್ಲ ಅವ್ರು ರಾಜೀನಾಮೆ ಮಾಡೋದು. ಯಾವ ಸೈಂಟಿಸ್ಟ್ ಹೇಳ್ತಾ ಇದ್ದೀರಲ್ಲ ನೀವು, ಯಾವ ಸೈಂಟಿಸ್ಟು, ಯಾವ ಪ್ರೊಫೆಸರು ನನಗೆ ಹೇಳಿ, ನಮ್ಮ ಮತ್ತೆ ನೋಡೋಣ. ನಾನು ಕೂಡ ಯಾವ್ಯಾವ ಬಯೋ ಎಸ್ಸೆ ಇರಬೇಕು, ಎಷ್ಟು ಸಾಲಿಡ್ಸ್ ಇರಬೇಕು, ಏನೇನು ಅದರಲ್ಲಿ ಅಂಶಗಳಿರಬೇಕು, ನಾನೆಲ್ಲ ಕೂಡ ತಗೊಳ್ತೀನಿ. ಅವರು ತಗೊಂಡು ಬಂದು ಎರಡನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತ ನೀರನ್ನು ಪರೀಕ್ಷೆ ಮಾಡೋಣ. ಎಲ್ಲರ ಮನೆಯಲ್ಲಿ 20 ಲೀಟರ್ ಕ್ಯಾನ್ ಇದೆಯಾ? 1 ಲೀಟರ್ ನೀರನ್ನ ಖರೀದಿ ಮಾಡಿ ತಗೊಳ್ಳೋ ಅಷ್ಟು ಶಕ್ತಿ ಇದೆಯಾ? ನಾನು ಹೇಳ್ತಾ ಇರೋದು ಶುದ್ಧ ಕುಡಿಯೋ ನೀರಿಗೆನೆ ಹೇಳ್ತಾ ಇರೋದು. ಬೇಕಲ್ಲ ಕುಡಿಯೋ ನೀರಿಗೆ, ಬೇಡವಾ? ನಲ್ಲಿ ಮಾಡ್ತಾ ಇರುವಂತ ಶುದ್ಧೀಕರಣ ಅದು ಕರೆಕ್ಟ್ ಆಗಿ ಆಗ್ಬೇಕು, ಅದು ಆಗ್ತಾ ಇಲ್ಲ. ಅದು ನನ್ನ ಆತಂಕ. ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದ್ದಂತ ಒಂದು ನೀತಿ ಇವತ್ತು ಸರಿಯಾಗಿ ಆಗ್ತಾ ಇಲ್ಲ. ಇದೇ BWSSB ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಬೇಕಿದ್ರೆ ನೀವು ಯಾವ ಕೆರೆ ಹತ್ರ ಆದ್ರೂ ಹೋಗಿ, ಕಂದವಾರ ಕೆರೆ ಹೋಗಿ ನೋಡಿ, ನೋಡಿದ್ದೀರಾ? ನಾವು ಬಿಟ್ಟಾಗ ಹೆಂಗಿತ್ತು, ಈಗ ಹೆಂಗಿದೆ ನೋಡಿ. ಅದೇ ಇವತ್ತು ಗೋಪಾಲಕೃಷ್ಣ ಅಮಾನಿ ಕೆರೆ ನೋಡೋದು, ಯಾವ ಕೆರೆ ಆದ್ರೂ ನೀವು ಹೋಗಿ ನೋಡಿ. ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಯ ಇಲ್ಲ, ಚೆನ್ನಾಗಿದ್ರೆ ಅಲ್ಲೇ ಊಟ ಗೀಟ ಮಾಡಿ ಅಲ್ಲೇ ನೀರು ಕುಡೀರಿ. ಸರ್, ನರೇಂದ್ರ ಮೋದಿ ಅವರು ಕೈಗೆತ್ತಿಕೊಂಡಿದ್ದಾರೆ, ನಿಮ್ಗೆ ಗೊತ್ತಿರಲಿ. ಈಗ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಭಾಗದ ನದಿಗಳ ಜೋಡಣೆಗೆ ಒಂದು ದೊಡ್ಡ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸುಮಾರು ಅದು 1 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಕೈಗೆತ್ತಿಕೊಂಡು ಹಂತ ಹಂತವಾಗಿ ಆಗ್ತದೆ.
ಈಗ 20 ಕಿಲೋಮೀಟರ್ ಆಚೆ ಇರುವಂತ ಕೃಷ್ಣಾ ನದಿ ತರೋದಕ್ಕೆ ರಾಜ್ಯ ಸರ್ಕಾರಕ್ಕಿನ್ನ ವಿಚಾರ ಮಾಡ್ತಾವ್ರೆ. 3 ವರ್ಷ ಆಯ್ತು ಸರ್ಕಾರ ಬಂದು. ಹಾಗಾಗಿ ಇಡೀ ದೇಶಕ್ಕೆ ಜಲ್ ಜೀವನ್ ಮಿಷನ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಮನೆ ಮನೆಗೆ ನಲ್ಲಿ ಮೂಲಕ ಇವತ್ತು ನೀರನ್ನು ಕೂಡ ಯೋಜನೆ ಮಾಡಿದ್ವಿ. ಯಾರು ಮಾಡಿದ್ರು? ಕಾಂಗ್ರೆಸ್ ಮಾಡಿದ್ರ? 50 ವರ್ಷ ಇದ್ರು ಸರ್ಕಾರ. ಬಿಜೆಪಿ ಬಗ್ಗೆ ಕೇಳ್ತಾ ಸರ್. ಹಾಗಾಗಿ ಬಿಜೆಪಿನೇ ಮಾಡಿದ್ರು. ನದಿ ಜೋಡಣೆ ಬಗ್ಗೆ ಕೇಳ್ತಾ ಇದೀವಿ. ನಲ್ಲಿ ಜೋಡಣೆ ಅಲ್ಲ ಸರ್, ಹಂತ ನದಿ ಜೋಡಣೆ ಬಗ್ಗೆ. ಹಂತವಾಗಿ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ವಿ. ನನಗೆ ಗೊತ್ತಿದೆ, ಬಹಳ ಮುಂದೆ ಹೋಗ್ತಾ ಇರುವಂತ ಎತ್ತಿಗೆನೆ ಹೊಡೆಯೋದು. ಯಾವ್ದು ನಿಂತೋಗಿರ್ತಾವಲ್ಲ ಅಂತವ್ರನ್ನ ಯಾರು ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರು ಹೆಂಗೂ ಮಾಡಲ್ಲ ಅಂತ ನಿಮಗೂ ಗೊತ್ತಾಗೋಗಿದೆ. ಈಗ ಖಂಡಿತ ಮಾಡ್ತೀನಿ. ನಿಮ್ಗೆ ಮೊನ್ನೆ ಕೂಡ ಹೇಳಿದ್ದೀನಿ, ಅದು ನನ್ನ MP ಇರ್ಬೋದು, ವೈಯಕ್ತಿಕವಾಗಿ ನಡೆಸ್ತಾ ಇರ್ತಕ್ಕಂಥ ನಮ್ಮ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಮತ್ತು CSR ಅನುದಾನದಲ್ಲಿ ಕೆಲವು ಸಂಸ್ಥೆಗಳ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇವತ್ತು ನೋಟ್ ಮಾಡ್ಕೊಳ್ಳಿ, ವಿತಿನ್ 2028 ಜನವರಿ ಒಳಗಡೆ ಪ್ರತಿ ಹಳ್ಳಿಯಲ್ಲಿ ಕೂಡ ಒಂದು RO ಪ್ಲಾಂಟ್ ನಮ್ಮಿಂದ ಆಗಿರುತ್ತೆ. ಬೈ 28 ಜನವರಿ ಯಾವುದೇ ಹಳ್ಳಿಗೆ ಹೋಗಿ ನಮ್ಮ RO ಪ್ಲಾಂಟ್ ಇರುತ್ತೆ. ಹಾಗಾಗಿ ಈ ಕ್ಷೇತ್ರದವರೆಗೂ ಕೂಡ ಇವರಿಗೆ 2ನೇ ಹಂತದ್ದಾದ್ರೂ ಕೊಡ್ಲಿ, 3ನೇ ಹಂತದ್ದಾದ್ರೂ ಕೊಡ್ಲಿ, ಈ ನೀರಿನಿಂದ ಅವರ ಜೀವ ಉಳಿತದೆ. ಅವರು ಆರೋಗ್ಯವಾಗಿರ್ಲಿಕ್ಕೆ ನನ್ನ ಪ್ರಯತ್ನ ನಾನು ಏನ್ ಮಾಡ್ಬೇಕು ನನ್ನ ಜನತೆ ನಾನು ಮಾಡ್ತೀನಿ.